ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ಶ್ರೀ ಸಿದ್ಧಾತ್ಮತೀರ್ಥ ಶ್ರೀಪಾದ ಗುರುಭ್ಯೋ ನಮಃ. ಗಯಾದಲ್ಲಿ ಹೇಗೆ ಪಿತೃಗಳ ಉದ್ಧಾರಕ್ಕಾಗಿ ವಿಶೇಷ ಶ್ರಾದ್ದಾದಿಗಳನ್ನು ಹೇಳಿದ್ದಾರೋ ಅದೇ ರೀತಿಯಾಗಿ 3 ಕ್ಷೇತ್ರಗಳಲ್ಲಿ ಆದಿಗಯ, ಮಧ್ಯಗಯ, ಅಂತ್ಯಗಯ 3 ಕ್ಷೇತ್ರಗಳಲ್ಲಿ ಕೂಡ ವಿಶೇಷವಾಗಿ ಶ್ರಾದ್ದಾದಿಗಳನ್ನು ಹೇಳಿದ್ದಾರೆ. ಈ ಜಾಜ್ಪುರ್ ಕ್ಷೇತ್ರ ಏನಿದೆ ಇದು ಭಗವಂತನ ನಾಭಿ ಕ್ಷೇತ್ರವಾಗಿದೆ. ಹಾಗಾಗಿ ಇಲ್ಲಿ ಅವಶ್ಯವಾಗಿ ಗಯಾದಲ್ಲಿ ಶ್ರಾದ್ದಾದಿಗಳನ್ನು ಮುಗಿಸಿಕೊಂಡು ಇಲ್ಲಿ ಬಂದು ಶ್ರಾದ್ದವನ್ನು ಮಾಡಲೇಬೇಕು ಅಂತ ವಿಧಾನವಿದೆ. ಮತ್ತು ಅಂತ್ಯಗಯ ಪಿಠಾಪುರ ಅಲ್ಲಿ ಕೂಡ ಶ್ರಾದ್ದಾದಿಗಳನ್ನು ಮಾಡಬೇಕು ಪಿತೃಗಳ ಉದ್ಧಾರಕ್ಕಾಗಿ. ಮತ್ತು ಪುರಿ ಜಗನ್ನಾಥದಿಂದ ಗಯಾಗೆ ಹೋಗೋರು ಅವರಿಗೆ ಅನುಕೂಲವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ಶ್ರೀಭೂ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅನುಷ್ಠಾನಗಳಿಗೆ ವ್ಯವಸ್ಥೆಗೆ ಅನುಕೂಲವಾಗಿ ಎಲ್ಲ ಸೌಲಭ್ಯಗಳು ಇದೆ. ಹಾಗಾಗಿ ಭಕ್ತರು ವಿಶೇಷವಾಗಿ ಇಲ್ಲಿ ಬಂದು ಶ್ರಾದ್ದಾದಿಗಳನ್ನು ಮುಗಿಸಿಕೊಂಡು ಮುಂದೆ ಯಾತ್ರೆಯನ್ನು ಮಾಡಬಹುದು. ಮತ್ತು ಇಲ್ಲಿಂದ ಪುರಿಯಿಂದ ಕಲ್ಕತ್ತಕ್ಕೆ ಗಂಗಾಸಾಗರ ಸಂಗಮ ಸ್ನಾನಕ್ಕೆ ಯಾರು ಹೋಗೋರು ಇರ್ತಾರೋ ಅವರು ಕೂಡ ಇಲ್ಲಿ ಬಂದು ಶ್ರಾದ್ದಾದಿಗಳನ್ನು ಮುಗಿಸಿಕೊಂಡು ಎಲ್ಲ ಥರದ ಅನುಕೂಲಗಳನ್ನು ಮಾಡಿಕೊಂಡು ಮುಂದೆ ಹೋಗಬಹುದು. ಹಾಗಾಗಿ ಇವತ್ತು ವಿಶೇಷವಾಗಿ ಸತೀಶಾಚಾರ್ಯರು ಮತ್ತು ದಂಪತಿಗಳು ಅವರ ತಂದೆ ತಾಯಿಗಳು ಇಲ್ಲಿ ಬಂದು ಅವರ ತಂದೆಯವರು ಇಲ್ಲಿ ಶ್ರಾದ್ದ ಕರ್ಮಗಳನ್ನು ತೀರ್ಥವಿಧಿಯನ್ನು ಮಾಡಿಕೊಂಡು ಮುಂದೆ ಅವರು ಗಂಗಾಸಾಗರ ಸಂಗಮ ಸ್ನಾನಕ್ಕೆ ಹೊರಡೋರಿದ್ದಾರೆ. ಹಾಗಾಗಿ ಅವರಲ್ಲಿ ವಿಶೇಷ ನಮಸ್ಕಾರಗಳನ್ನು ಸರ್. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಜ್ಞಮಭೀಷ್ಟದಂ ಚತುರ್ಮುಖೇರದನಿಜಂ ಶ್ರೀನಿವಾಸಂ ಭಜೆ ಅನಿಶಂ. ವಿಶೇಷವಾಗಿ ಮಹಾಸ್ವಾಮಿಗಳವರು ಧರ್ಮವನ್ನು ಉಳಿಸಲಿಕ್ಕೆ, ಅನುಷ್ಠಾನವನ್ನು ಉಳಿಸಲಿಕ್ಕೆ ವಿಶೇಷವಾಗಿ ಎಲ್ಲ ಕಡೆ ಮಠಗಳನ್ನು ಸ್ಥಾಪನೆ ಮಾಡಿ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಂತಹ ಭಕ್ತರಿಗೆ ಅನುಕೂಲವಾಗಲಿ ಎಂದು ಒರಿಸ್ಸಾ ರಾಜ್ಯದಲ್ಲಿ ಪುರಿಯಿಂದ ಗಂಗಾ ಸಂಗಮಕ್ಕೆ ಹೋಗುವಂತಹ ಜನರಿಗೆ ಈ ಮಠ ವಿಶೇಷವಾಗಿ ಅನುಕೂಲವಾಗುತ್ತೆ. ನಾವು ಯಾತ್ರಾ ಸಮಯದಿಂದ ಇಲ್ಲಿ ಬಂದಿದ್ದೇವೆ. ಆಚಾರ್ಯರು ಅವರ ಸಹ ಅರ್ಚಕರು ವಿಶೇಷವಾಗಿ ಎಲ್ಲ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಪುರಿಯಿಂದ ಉತ್ತರ ಯಾತ್ರೆಗೆ ಹೋಗುವಂತಹ ಭಕ್ತರಿಗೆ ಈ ಸ್ಥಾನ ವಿಶೇಷವಾಗಿ ಅನುಕೂಲವಾಗಿದೆ. ಆದ ಕಾರಣ ಎಲ್ಲರೂ ಇಲ್ಲಿ ಬಂದು ಶ್ರೀದೇವಿ ಸಮೇತ ಸನ್ನಿಧಾನದಂತಹ ಶ್ರೀನಿವಾಸನ ದರ್ಶನ ಮಾಡಿಕೊಂಡು ಇಲ್ಲಿ ನಾಭಿಗಯ ಸ್ಥಾನ ಆದ ಕಾರಣ ವಿಶೇಷವಾಗಿ ತೀರ್ಥ ಕ್ಷೇತ್ರಗಳನ್ನು ಮಾಡಿಕೊಂಡು ಮುಂದೆ ಹೋಗಬಹುದು ಅಂತ ನಾನು ವಿನ್ನಪ ಮಾಡ್ತಾ ಇದ್ದೇನೆ. ಜೈತು ಶ್ರೀರಾಮ, ಜೈತು ಭಾರತಂ, ಜೈತು ಸಂಸ್ಕೃತಂ.